ಇದೇ ರೀತಿ ಬೆಟ್ಟಗಳನ್ನ ಹತ್ತುತ್ತಾ ಇರ್ತೀವಿ, ಇಳಿತಾ ಇರ್ತೀವಿ. ಎಲ್ರಿಗೂ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಗ ನಾನು ಎಲ್ಲಿದ್ದೀನಿ ಅಂದರೆ ತಾಳ್ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋರು ಈ ತಾಳ್ಬೆಟ್ಟದಲ್ಲಿ ನಿಲ್ಲಿಸಿ ಪೂಜೆ ಮಾಡಿ ಮತ್ತೆ ಇಲ್ಲಿಂದ ಹೊರಡ್ತಾರೆ. ಈ ತಾಳು ಬೆಟ್ಟದಿಂದನೇ ಬೆಟ್ಟದ ಸಾಲುಗಳು ಸ್ಟಾರ್ಟ್ ಆಗುತ್ತೆ, ನೋಡ್ಬೋದು. ಇಲ್ಲೆಲ್ಲರೂ ಪೂಜೆ ಮಾಡಿ ಇಲ್ಲಿಂದ ಹೊರಡ್ತಾರೆ. ಬೆಟ್ಟದ ಸಾಲುಗಳು ಇಲ್ಲಿಂದ ಸ್ಟಾರ್ಟ್ ಆಗೋದು. ಸುಮಾರು ದಿನಗಳಿಂದ ಮಳೆ ಚೆನ್ನಾಗಿ ಬಂದಿರೋದ್ರಿಂದ ಕಾಡೆಲ್ಲ ಹಸಿರಾಗಿದೆ. ಮಲೆ ಮಹದೇಶ್ವರ ಬೆಟ್ಟ ಬೆಂಗಳೂರಿಂದ 200 ಕಿಲೋಮೀಟ್ರ್ ದೂರದಲ್ಲಿದೆ. ನೋಡ್ಬೋದು, ಸುತ್ತಮುತ್ತ ಎಲ್ಲ ಬೆಟ್ಟಗಳ ಸಾಲುಗಳು ಈಗ ಸ್ಟಾರ್ಟ್ ಆಗಿದೆ. ಈ ಥರ ಏರ್ ಪಿನ್ ಬೆಂಡ್ಸು ತುಂಬ ಇದೆ, ಸೊ ಹುಷಾರಾಗಿ ಗಾಡಿ ಓಡಿಸ್ಬೇಕು. ಇದು ನಡ್ಕೊಂಡು ಹೋಗೋರಿಗೆ ದಾರಿ. ಶಿವರಾತ್ರಿ ಟೈಮಲ್ಲಿ ತುಂಬ ಜನಗಳು ಕಾಲ್ನಡಿಗೆಯಲ್ಲೇ ಬರ್ತಾರೆ. ತಾಳ್ಬೆಟ್ಟದಿಂದ ಸುಮಾರು ಒಂದು 18 ಕಿಲೋಮೀಟ್ರ್ ಇದೆ ಮಲೆ ಮಹದೇಶ್ವರ ಬೆಟ್ಟ. ಇದೇ ರೀತಿ ಬೆಟ್ಟಗಳನ್ನ ಹತ್ತುತ್ತಾ ಇರ್ತೀವಿ, ಇಳಿತಾ ಇರ್ತೀವಿ. ತುಂಬ ನಿಧಾನವಾಗಿ ಗಾಡಿ ಓಡಿಸ್ಬೇಕು ಏರ್ ಪಿನ್ ಬೆಡ್ಡಲ್ಲಿ. ಈ ಮಲೆ ಮಹದೇಶ್ವರ ಬೆಟ್ಟ ಅಂದರೆ ಒಂದೇ ಬೆಟ್ಟ ಅಲ್ಲ, ಸುತ್ತಮುತ್ತ ಸುಮಾರು ಬೆಟ್ಟಗಳಿದೆ. ಈಗ ನೋಡಿ ಯಾವ ಥರ ಇದೆ ವ್ಯೂ. ತಮಿಳ್ನಾಡು ಬಾರ್ಡ್ರು ಇಲ್ಲಿಂದ ತುಂಬ ಹತ್ರ ಇದೆ. ಹೊಗೇನಕಲ್ ಫಾಲ್ಸ್ ಕೂಡ ಹತ್ರ ಆಗುತ್ತೆ ನಿಮಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದರೆ. ಸರಿಯಾಗಿ ದೋಖ ಆಗಿತ್ತು ನೋಡಿ. ಇದೇ ಥರ ಏರ್ ಪಿನ್ ಬೆಂಡ್ಸಲ್ಲಿ ತುಂಬ ಹುಷಾರಾಗಿ ಓಡಿಸ್ಬೇಕು. ಅಣ್ಣ ನಿಧಾನಕ್ಕೆ ಬಂದ, ಸರಿ ಹೋಯ್ತು. ಏನಾದರೂ ಸ್ಪೀಡಾಗಿ ಬಂದಿದ್ದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟೆ. ಈಗ ಬೆಟ್ಟ ಇಳಿತಿದ್ದೀವಿ ನೋಡಿ, ಆಗ್ಲಿಂದ ಹತ್ತುತ್ತಾ ಇದ್ವಿ, ಈಗ ಇಳಿತೀವಿ ಬೆಟ್ಟಗಳನ್ನ. ಈ ರೋಡು ಒಂದು 6 ತಿಂಗಳ ಹಿಂದೆ ಚೆನ್ನಾಗಿರಲಿಲ್ಲ, ಇವಾಗೆಲ್ಲ ಕಿತ್ತಾಕ್ಬಿಟ್ಟು ಕ್ಲೀನಾಗಿ ರೋಡ್ ಮಾಡಿಕೊಟ್ಟಿದ್ದಾರೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಜಾಸ್ತಿ ಜನಗಳು ಯಾರೂ ಇಲ್ಲ, ಯಾಕೆಂದರೆ ವೀಕೆಂಡ್ಸಲ್ಲಿ ಮಾತ್ರ ಜಾಸ್ತಿ ಜನ ಇರ್ತಾರೆ. ರೋಡ್ ಕೂಡ ಆಲ್ಮೋಸ್ಟ್ ಖಾಲಿನೇ ಇದೆ, ಆರಾಮಾಗಿ ಹೋಗ್ಬೋದು. ಮಲೆ ಮಹದೇಶ್ವರ ಬೆಟ್ಟ 8 ಕಿಲೋಮೀಟರ್. ಹಿಂಗೆ ರೋಡ್ ಪಕ್ಕದಲ್ಲಿ ಕೋತಿಗಳು ಯಾರಾದರೂ ಫುಡ್ ಕೊಡಲಿ ಅಂತ ಕಾಯ್ತಾ ಇರ್ತವೆ, ಯಾಕೆಂದರೆ ಎಲ್ಲ ಜನಗಳು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಅದು ಇದು ಕೊಟ್ಟು. ಸೊ ನೀವೇನಾದ್ರು ಬರ್ತಾಯಿದ್ದೀರಾ ಅಂದರೆ ಅವಕ್ಕೆಲ್ಲ ಕೊಡೋಕೆ ಹೋಗ್ಬಿಡಿ, ಅವು ರುಚಿಗೋಸ್ಕರ ಇಲ್ಲಿ ಬಂದು ಕುತ್ಕೋತವೆ. ಇಲ್ಲಾಂದರೆ ಕೋತಿಗಳಿಗೂ ಗೊತ್ತು ಹೇಗೆ ಬದುಕಬೇಕು ಕಾಡಲ್ಲಿ ಅಂತ. ನಾವು ಜನಗಳು ಆ ಕೋತಿಗಳಿಗೆ ಇಲ್ದಿರೋ ಫುಡ್ನೆಲ್ಲ ಕೊಟ್ಟು ಬಾಯಿ ರುಚಿ ಬರೋ ಥರ ಮಾಡಿ ರೋಡಲ್ಲಿ ಬಂದು ಕುತ್ಕೊಳ್ಳೋ ಥರ ಮಾಡ್ತೀವಿ. ಹೋಗೋ ಆ ಕಡೆ ಹಾಕು. ಅವರು ಬಾಳೆಹಣ್ಣ ಹಾಕ್ಲೇಬಾರ್ದು ಹೇಳ್ಬೇಕು ಅಂದರೆ. ಹೋಗ್ಲಿ ಹಾಕ್ತಾರೆ ಅಂದ್ರೂ ರೋಡ್ ಸೈಡ್ಗಾದರೂ ಹಾಕಿದ್ರೆ ಪರವಾಗಿಲ್ಲ, ಅವ್ರು ರೋಡ್ ಮಧ್ಯೆನೇ ಹಾಕ್ತಿದ್ದಾರೆ ಬಾಳೆಹಣ್ಣ. ಆ ಕೋತಿ ಆ ಬಾಳೆಹಣ್ಣು ಎತ್ಕೊಳಕ್ಕೆ ಹೋಗಿ ಗಾಡಿ ಸ್ಪೀಡಾಗಿ ಯಾವುದಾದ್ರೂ ಬಂದು ಹೊಡ್ಕೊಂಡು ಹೋದ್ರೆ ಏನು ಮಾಡ್ತಾರೆ. ಈ ಬೆಟ್ಟ ಸಾಲುಗಳನ್ನ ಹತ್ಕೊಂಡು ಇಳಿದ್ರೆ ನಡುಮಲೆಯಲ್ಲೇ ಇರೋದು ಮಲೆ ಮಹದೇಶ್ವರ ಬೆಟ್ಟ. ಗೋಪುರದಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಮಲೆ ಮಹದೇಶ್ವರ ಸ್ವಾಮಿದು ದೊಡ್ಡ ವಿಗ್ರಹ ಇದೆಯಲ್ಲ, ಅದು ಇಲ್ಲಿಂದನೇ ಕಾಣಿಸ್ತಾ ಇದೆ. ಗೋಪುರದಲ್ಲಿ ಮೇ ಬಿ ಕಾಣಿಸಲ್ಲ. ಓ, ಬೆಟ್ಟದ ಸಾಲುಗಳು ನೋಡಿ ರೈಟ್ ಸೈಡಲ್ಲಿ, ಸಖತ್. ಕಬಡ್ಡಿ ಆಡ್ತೈತೆ ಅದು. ಹಾಂ, ಒಂದೇ. ಗಾಡಿನ ಆ ಕಡೆ ಸೈಡ್ ಪಾರ್ಕಿಂಗ್ ಮಾಡಿ ಈ ಕಡೆ ಬಂದೆ. ಏನಾದರೂ ಫಂಕ್ಷನ್ ಮಾಡಿದ್ರೆ ಸ್ಟೇಜ್ ಇದೆ ಅಲ್ಲಿ, ಆದರೆ ಜನಗಳು ಬಂದವರು ಇಲ್ಲಿ ರೆಸ್ಟ್ ಮಾಡ್ತಾರೆ. ಇಲ್ಲಿರೋ ಚಿಕ್ಕ ತೇರುಗಳಿದು, ಇದನ್ನು ದೇವಸ್ಥಾನದ ಸುತ್ತ ಒಂದು ರೌಂಡು ತೊಗೊಬರ್ತಾರೆ ಹರಕೆ ಕಟ್ಕೊಂಡಿರೋರು. ದರ್ಶನ ಕೊಡ್ತೀನಿ.
ದರ್ಶನ ಎಲ್ಲ ಮುಗೀತು. ಪ್ರಸಾದನೂ ತಿನ್ಕೊಂಡು ಈಗ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀನಿ. ಸುತ್ತಮುತ್ತ ನೇಚರ್ ಮಾತ್ರ ಸಖತ್ತಾಗಿದೆ. ಗಾಡಿ ಓಡ್ಸೋಕ್ಕಂತೂ ಸಖತ್ತಾಗಿರುತ್ತೆ. ಕೋತಿಗಳಿಗೆ ಬಾಳೆಹಣ್ಣು ಅದು ಇದು ಕೊಟ್ಟರೆ ಇದೇ ಥರನೇ ಆಗೋದು. ಯಾರೋ ಗಾಡಿ ನಿಲ್ಲಿಸಿದ್ರೆ ಸಾಕು ಓಡೋಗ್ತವೆ, ಅರ್ಧ ದಾರಿಗೆ ಬಂದು ನಿಂತ್ಕೋತವೆ. ಇಲ್ಲಿಗೆ ನಮ್ಮ ಪಯಣ ಮುಗೀತು. ವಿಡಿಯೋನ ಇಲ್ಲಿವರೆಗೂ ನೋಡಿದರೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.